ಮೇಡಮ್, ಈಗಾಗಲೇ ಬೆಂಗಳೂರು ನಗರದಲ್ಲಿ ಮಿನಿಮಮ್ ಆಟೋ ದರ 30 ರೂಪಾಯಿ ಇರುವಂತದ್ದು, ಅದನ್ನು 10 ರೂಪಾಯಿ ಏರಿಸಿ ಅಂತೇಳಿ ಈಗಾಗಲೇ ಕೂಡ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ತಾವು ಕೂಡ ಈಗ ಆಟೋದಲ್ಲಿ ಬಂದ್ರಿ, BMTC ಟಿಕೆಟ್ ದರ ಹೆಚ್ಚಳ ಆಗಿದೆ, ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗಿದೆ, ಇವರು 10 ರೂಪಾಯಿ ಹೆಚ್ಚಳ ಮಾಡಿ ಅಂತ ಕೇಳ್ತಿದ್ದಾರೆ. ತಾವೇನ್ ಹೇಳ್ತೀರಾ ಮೇಡಮ್ ಪ್ರಯಾಣಿಕರಾಗಿ? ಸರ್, ನನ್ನ ಅಭಿಪ್ರಾಯ ಆಟೋ ದರ ಹೆಚ್ಚಳ ಮಾಡಿದ್ರೆ ಪಾಪ ಅನುಕೂಲ ಆಗುತ್ತೆ ಅವ್ರಿಗೆ. ಮೆಟ್ರೋ ದರ ಸ್ವಲ್ಪ ಎಲ್ಲ IT ಕಂಪ್ನಿಯವರ ಹೋಗೋದ್ರಿಂದ ಅದೊಂಚೂರು ಏರುಪೇರಾದರೆ ಅದು ಸೊ ಎಲ್ಲ IT ಕಂಪ್ನಿ ಎಂಪ್ಲಾಯೀಸ್ ಓಕೆ ಮೇಂಟೈನ್ ಮಾಡ್ಬೋದು. ಬಟ್ ಆಟೋ ದರ ಒಂದು ಸ್ವಲ್ಪ ಅವ್ರಿಗೊಂದು 10 ರೂಪಾಯಿ ಜಾಸ್ತಿ ಆದರೆ ಅವ್ರಿಗೆ ಅನುಕೂಲ ಆಗುತ್ತೆ ಸರ್. ಹೊರೆ ಆಗಲ್ಲ ಅಂತ ಅನ್ಸುತ್ತೆ ಮೇಡಮ್ ದರ ಹೆಚ್ಚಳ ಆಗೋದ್ರಿಂದ? ಸರ್, ಅಷ್ಟಾಗಲ್ಲ ಅನ್ಸುತ್ತೆ ಸರ್. ಯಾಕಂದರೆ ನಾವೆಲ್ಲರೂ ಲೈಕ್ ಆಟೋ ಎಲ್ಲ ಓಡೋದು ಮಿಡಿಲ್ ಕ್ಲಾಸ್ ಪೀಪಲ್ಸೇ ಆಟೋ ಡ್ರೈವ್ ಮಾಡೋದು. ಸೊ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಸರ್. ಸರ್, ನಾನು ತ್ಯಾಗರಾಜ್ ನಗರಿಂದ ಬಂದಿದ್ದು. ಓಲೋ ಬುಕ್ ಮಾಡಿದ್ದೆ, ನ್ಯಾಷನಲ್ ಕಾಲೇಜಲ್ಲಿ ಇದ್ದಿದ್ದು. 64 ರೂಪೀಸ್ ಆಯಿತು ಸರ್. ಅಂದರೆ ಈಗ ಈ 10 ರೂಪಾಯಿ ಜಾಸ್ತಿ ಆದರೆ ಈ 64 ಇರುವಂಥ ಕಡೆ 20 ರೂಪಾಯಿ ಆಗ್ಬೋದು ಅಂತ ಅನ್ಸುತ್ತೆ. ಆಗ್ಬೋದು ಸರ್. ಆಗಲ್ಲ ಅಂತ ಅನ್ಸುತ್ತಾ ಮೇಡಮ್? ಅಷ್ಟು ಆಗಲ್ಲ ಸರ್. ಪಾಪ ಅವ್ರಿಗೆ ಅನುಕೂಲ ಆಗುತ್ತೆ, ಆಟೋ ಡ್ರೈವರ್ಸ್ಗೆ ಅವ್ರಿಗೆ ಅನುಕೂಲ ಆಗುತ್ತೆ ಸರ್. ಮೇಡಮ್, ಈಗಾಗಲೇ ಬೆಂಗಳೂರು ನಗರದಲ್ಲಿ ಆಟೋ ಮೀಟರ್ ದರ 30 ರೂಪಾಯಿ ಇದೆ 2 ಕಿಲೋಮೀಟರ್ಗೆ, ಅಂದರೆ ಮಿನಿಮಮ್. ಅದನ್ನು 40 ರೂಪಾಯಿ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗಿದೆ, BMTC ಟಿಕೆಟ್ ದರ ಹೆಚ್ಚಳ ಆಗಿದೆ, ನಮಗೂ CNG LPG ದರ ಹೆಚ್ಚಳ ಆಗಿದೆ ಅಂತ. ತಾವು ಕೂಡ ಆಟೋದಲ್ಲಿ ಓಡಾಡುವಂಥ ಪ್ರಯಾಣಿಕರು ಏನು ಹೇಳ್ತೀರಾ ಮೇಡಮ್? ಇಲ್ಲ, ಎಲ್ರದ್ದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿರೋದ್ರಿಂದ 10 ರೂಪೀಸ್ ಓಕೆ ಫೈನ್ ಮಾಡ್ಬೋದು. ಬಟ್ ಎಲ್ರಿಗೂ ಇದು ಅನ್ವಯ ಆಗುತ್ತೆ ಅನ್ನೋದು ನನಗೆ ಅಷ್ಟು ಗೊತ್ತಾಗಲ್ಲ. ಯಾಕಂದರೆ ಒಬ್ಬೊಬ್ರು ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಎಲ್ರಿಗೂ ಒಂದೇ ಥರ ಇರಲ್ಲ. ಬಟ್ ನೋಡಿ ಮಾಡ್ಬೋದು. ಬಟ್ ಆಸ್ ದೋ ಸರ್, ಬಟ್ ಅವರು ಅಷ್ಟೇ ಮೀಟ್ರ್ ಮೇಲೆಲ್ಲ ತುಂಬ ಜಾಸ್ತಿ ಇದು ಮೀಟ್ರು ಜಾಸ್ತಿ ಮಾಡೋದು ಆ ಥರ ಎಲ್ಲ ಇದೆ ಅವರಲ್ಲೂ. ಮತ್ತೆ ಓಲಾ ಎಲ್ಲಿ ಕರೆದ್ರು ಓಲಾ 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 ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಅರ್ಧ ಬೇಜಾರಾಗಿದೆ ಸ್ವಲ್ಪ, ನಂಗೆ ಗೊತ್ತಿರೋ ಪ್ರಕಾರ. ಈಗ 10 ರೂಪಾಯಿ ಜಾಸ್ತಿ ಅನ್ನೋದು ನಿಮ್ಗೆ ಹೊರೆ ಆಗುತ್ತೆ ಅಂತ ಅನ್ಸತ್ತಾ ಇಲ್ಲ ಓಕೆ ಅನ್ಸತ್ತಾ? ಏನು ಹೇಳ್ತೀರಾ ಇದ್ರ ಬಗ್ಗೆ? ಓಕೆ ಸರ್, ಯಾಕಂದ್ರೆ ಇವಾಗಿನ ಎಲ್ಲಾನು ರೇಟ್ ಜಾಸ್ತಿ ಆಗಿದೆ. 10 ರೂಪೀಸ್ ಇಸ್ ನಾಟ್ ಅ ಮ್ಯಾಟರ್. ಓಕೆ, ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ನಂದಿನಿ ಅಂತ. ಸರ್, ಈಗಾಗಲೇ ಬೆಂಗಳೂರು ನಗರದಲ್ಲಿರುವಂತಹ ಆಟೋ ದರ ಮಿನಿಮಮ್ 30 ರೂಪಾಯಿ ಇದೆ 2 ಕಿಲೋಮೀಟರ್ಗೆ. ಅದನ್ನ 10 ರೂಪಾಯಿ ರೈಸ್ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಕಾರಣ ಏನಂತ ಹೇಳಿದ್ರೆ 2021ರಲ್ಲಿ ರೈಸ್ ಮಾಡಿದ್ ನಾವು, ಮತ್ತೆ ರೈಸ್ ಮಾಡಿಲ್ಲ. ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗಿದೆ, BMTC ಟಿಕೆಟ್ ದರ ಹೆಚ್ಚಳ ಆಗಿದೆ, ನಮಗೂ LPG CNG ದರ ಹೆಚ್ಚಳ ಆಗಿದೆ, ಹಾಗಾಗಿ ಮಾಡ್ಕೊಡಿ 10 ರೂಪಾಯಿ ಅಂತ ಅವ್ರು ಕೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಬೇರೆ ಎಲ್ಲ ಸಾರಿಗೆ ಇಲಾಖೆಯವರು 10% 15% ಮಾಡಿದ್ರೆ ಇವ್ರು 60ರಿಂದ 80% ಜಾಸ್ತಿ ಮಾಡಿದ್ದಾರೆ. ಇದರಲ್ಲಿ ಇವ್ರನ್ನ ಸ್ಟೇಟ್ನವ್ರು ಕೇಳಿದ್ರೆ ಸೆಂಟ್ರಲ್ ಮೇಲೆ ಹೇಳ್ತಾರೆ, ಸೆಂಟ್ರಲ್ನವ್ರು ಕೇಳಿದ್ರೆ ಸ್ಟೇಟ್ ಮೇಲೆ ಹೇಳ್ತಾರೆ. ಅದೇನು ಕೂಸು ಬಡವಾಯ್ತು ಅಂತ ಹೇಳಿ ನಾವು ಸುಮ್ಮನೆ ಇಲ್ಲಿ ಬಡ್ಕೊಂಡು ಜೋರಲ್ಲಿ ಜನಗಳು ಎಲ್ಲ ಸಂಘಟನೆ ಮಾಡಿಕೊಂಡು ಎಲ್ಲ ಸಂಘದಿಂದ ಇದನ್ನ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಕಳ್ಕಳಿ. ದರ ಹೆಚ್ಚಳ ಆಗಿದೆ, ಹೌದು, BMTC ಆಗ್ಬಿಡ್ತು, ಮೆಟ್ರೋ ಆಯ್ತು. ಇವ್ರು ಕೇಳ್ತಿರೋದು ಆಟೋ ದರ ಅಂದ್ರೆ 30 ರೂಪಾಯಿ ಇದೆ ಅಲ್ವಾ ಮಿನಿಮಮ್, ಅದಕ್ಕೆ 10 ರೂಪಾಯಿ ರೈಸ್ ಮಾಡಿ 40 ರೂಪಾಯಿ ಮಾಡ್ಕೊಡಿ, ನಮಗೆ CNG LPG ಜಾಸ್ತಿ ಆಗಿದೆ ಅಂತ. 40 ರೂಪಾಯಿ ಆದ್ರೆ ತಮ್ಗೆ ಏನಾದ್ರು ಸಮಸ್ಯೆ ಆಗತ್ತಾ? ಏನು ಈ ಆಟೋದಲ್ಲಿ 5 ರೂಪಾಯಿ 10% ಜಾಸ್ತಿ ಮಾಡೋದ್ರಿಂದ ಯಾವುದೇ ತೊಂದರೆ ಆಗಲ್ಲ. ಇವ್ರಿಗಿನ್ನ 100 ಪಟ್ಟು ಅವರೇ ಉತ್ತಮ ಆಗ್ತಾರೆ, ಅದರಲ್ಲೇ ನಾವು ಪ್ರಯಾಣ ಮಾಡಬಹುದಾಗುತ್ತೆ. 10 ರೂಪಾಯಿ ಹೊರೆ ಅಂತ ಆಗಲ್ಲ, ಧಾರವಾಡ ಮಾಡಿಕೊಡ್ಬೋದು. ಸಹಮತ ಇದೆ. ನಾವು ಬೆಳಗ್ಗೆ ಇದ್ರೆ ಅವ್ರ ಕಷ್ಟ ನಮ್ಗೆ ಏನು ಅಂತ ಗೊತ್ತಿದೆ. ಎಲ್ಲರೂ ಸಂಘ ಮಾಡ್ಕೊಂಡು ಏನೋ ಮಾಡ್ತಾರೆ, ಅವ್ರೇನು ಮಾಡೋಕ್ಕಾಗ್ತದೆ? ಅವ್ರಿಗೆ ಕಿತ್ಕೊಂಡು ಹೆಣ್ಮಕ್ಳಿಗೆ ಅಂತ ಫ್ರೀ ಕೊಟ್ಬಿಟ್ಟು ಅವರನ್ನು ಕಿತ್ಕೊಂಡು ಸಾಲದು ಅಂತ ಇದನ್ನು ಮಾಡ್ತಾ ಇದ್ದಾರೆ. ಅದನ್ನು ಮಾಡೋದ್ರಿಂದ ಯಾರಿಗೆ ಹೊರೆ ಆಗಲ್ಲ. ದಯವಿಟ್ಟು ಧಾರವಾಡ ಮಾಡ್ಕೊಳ್ಬೋದು.